ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಜೀವನದ ಕೆಲವು ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆದ ಕೆಲವು ಆಲೋಚನೆಗಳು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಈ ಸಮಾಜದಲ್ಲಿ ಪ್ರತಿಯೊಬ್ಬರ ಜೀವನವು ಅಮೂಲ್ಯ ಮತ್ತು ಮಿತ. ಇನ್ನೊಬ್ಬರ ಅಭಿಪ್ರಾಯಗಳ ಆಧಾರದ ಮೇಲೆ ಆ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಕಾಲಹರಣ ಮಾಡಬಾರದು. ಹಾರಬೇಕು ರೆಕ್ಕೆ ಮತ್ತು ಮನಸ್ಸು ಬಿಚ್ಚಿ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಹತಾಶೆಗಳಿಂದ ಭರವಸೆಗಳ ಕಡೆಗೆ, ಹುಚ್ಚು ಭ್ರಮೆಗಳಿಂದ ವಾಸದ ಕಡೆಗೆ. ಅದೇ ನಮ್ಮ ಜೀವನದ ಯಶಸ್ಸು. ನಮ್ಮ ಜೀವನದಲ್ಲಿ ನಾವು ಬಯಸಿದೆಲ್ಲ ಸಿಗುವಂತಿದ್ದರೆ ನಮ್ಮ ಬಯಕೆಗಳಿಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಮಾಡುತ್ತಿರಲಿಲ್ಲ. ಕಣ್ಣಲ್ಲಿ ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ಗೊತ್ತಾಗುತ್ತಿರಲಿಲ್ಲ. ಕಷ್ಟಗಳು ಬರದಿದ್ದರೆ ಜೀವನದ ಬೆಲೆ ಗೊತ್ತಾಗುತ್ತಿರಲಿಲ್ಲ. ಈ ಸಮಾಜದಲ್ಲಿ ಎಲ್ಲರೂ ಒಂದೇ ಥರ ಇರುವುದಿಲ್ಲ. ಯಾರು ಎಷ್ಟೇ ಕೆಟ್ಟದ್ದು ಬಯಸಿದರೂ ನಾವು ಮಾತ್ರ ಅವರ ಬಗ್ಗೆ ಒಳ್ಳೆಯದನ್ನೇ ಬಯಸಬೇಕು. ಅವರು ಒಂದಿಲ್ಲ ಒಂದು ದಿನ ನಮ್ಮ ಒಳ್ಳೆತನ ನೋಡಿ ಕೆಟ್ಟವರು ಸಹ ಬದಲಾಗಬಹುದು. ಜೀವಿಸಬೇಕು ನಾವು ಜೀವಂತ ಇರುವವರೆಗೆ. ನಮಗೆ ಜೀವನವು ಎಲ್ಲವನ್ನು ಕಲಿಸುತ್ತದೆ. ಇಲ್ಲಿ ತಾಳ್ಮೆಯಿಂದ ಕಲಿತು ಜೀವಿಸಬೇಕು ಅಷ್ಟೆ. ಜೀವನವು ಎಲ್ಲವೂ ಕೊಡುತ್ತೆ, ಕಾಯುವ ತಾಳ್ಮೆ ಜೊತೆಗಿರಬೇಕಷ್ಟೆ. ಕೊನೆಗೊಂದು ದಿನ ಜೀವನ ಎಲ್ಲರಿಂದ ದೂರ ಇರಿಸುತ್ತೆ, ಸಹಿಸಿಕೊಳ್ಳುವ ತಾಳ್ಮೆ ನಮಗಿರಬೇಕಷ್ಟೆ. ನಿನ್ನ ಹತ್ತಿರ ಎಷ್ಟೇ ಆಸ್ತಿ, ಅಂತಸ್ತು, ಅಧಿಕಾರ, ಕೋಟಿ ಹಣ ಇದ್ದರೇನು ಪ್ರಯೋಜನ? ನಿನ್ನಲ್ಲಿ ಮಾನವೀಯತೆ ಮೌಲ್ಯ ಇಲ್ಲದ ಜೀವನ ನಿರರ್ಥಕ. ಜೀವನ ಎಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ. ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಬೇಕು ಮತ್ತು ದಾನ ಧರ್ಮ ಎಂಬ ಹುಟ್ಟು ಬೇಕು. ಅಂದಾಗ ಮಾತ್ರ ಜೀವನ ಸಾರ್ಥಕ. ಬಡವರಿಗೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಆದರೆ ಹಣ ಇರೋದಿಲ್ಲ. ಶ್ರೀಮಂತರಿಗೆ ಹಣ ಇರುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ. ಕೆಲವರಿಗೆ ಹಣ ಮತ್ತು ನೆಮ್ಮದಿ ಇರುತ್ತೆ, ಆದರೆ ಒಳ್ಳೆಯ ಗುಣಗಳು ಇರೋದಿಲ್ಲ. ಮತ್ತು ಕೆಲವರಿಗೆ ಹಣ, ಗುಣ ಮತ್ತು ನೆಮ್ಮದಿ ಇರುತ್ತದೆ, ಆದರೆ ಈ ಭೂಮಿಯ ಮೇಲೆ ಹೆಚ್ಚು ದಿನ ಜಾಗ ಇರುವುದಿಲ್ಲ. ನಮ್ಮ ಜೀವನದಲ್ಲಿ ಯಾರು ಅನುಮಾನ ಪಡ್ತಾರೋ ಅಂಥವ್ರಿಗೆ ಯಾವತ್ತೂ ನಂಬಬಾರದು. ಹಾಗೆ ಯಾರ ಮೇಲೆ ನಂಬಿಕೆ ಇರುತ್ತದೆಯೋ ಅಂಥವ್ರ ಮೇಲೆ ಅನುಮಾನ ಪಡಬಾರದು. ಅಲ್ಲಿ ಸತ್ಯತೆಯನ್ನು ಮನಸ್ಸಿನ ಕಣ್ಣುಗಳಿಂದ ನೋಡಬೇಕು. ಆಗ ಮಾತ್ರ ನೈಜತೆಯ ಅರಿವಾಗುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಮೊದಲು ನಮ್ಮ ಮನಸ್ಸನ್ನು ತಯಾರು ಮಾಡಬೇಕು. ಮನಸ್ಸು ಒಮ್ಮೆ ತಯಾರು ಆದರೆ ನಮ್ಮ ಯಾವುದೇ ಕೆಲಸ ಆಗೇ ಆಗುತ್ತವೆ. ಮೊಟ್ಟ ಮೊದಲು ನಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕು, ಆಮೇಲೆ ಮುಂದಿನ ಎಲ್ಲ ಕೆಲಸಗಳು ಆಗುತ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. Like it, share it and subscribe it.